ತನಿಖೆ ಮಾಡ್ತಂತ ಹೇಳಿದ್ದಾರೆ. ಚರ್ಚೆ ಮಾಡಿ ತನಿಖೆ ಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕೊಡ್ತೀನಿ. ಅವರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ. ಅವರ ಉದ್ದೇಶನೇ ಬೇರೆ ಇದೆ. ಅಲ್ಲದೆ ಇಷ್ಟೊಂದು ಜನ ಮಾತಾಡಬೇಕು ಇವರು ಮಾತಾಡ್ಕೊಂಡು ಬಂದಿದ್ದಾರೆ. ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ, ಇದು ಇಸ್ ನಾಟ್ ದಿ ವೇ ಆಫ್ ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲ, ಇದು ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ. ತನಿಖೆ ಆಗ್ಬೇಕಂತ ದಿಸ್ ಇಸ್ ವೆರಿ ಬ್ಯಾಡ್. ನಮ್ಮವ್ರಿಗೆಲ್ಲ ಹೇಳಿ ಯಾರು ಮಾತಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಓದ್ಬಿಡ್ತೀನಿ. ಇವರು ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಓದ್ತೀನಿ. ಸರ್, ನಿಮ್ಮ ಕುರ್ಚಿಗೆ ಕೇಳ್ರಿ ಪಾಪ ಅವ್ನು ಕಾಪಾಡಿ, ರಾಜಣ್ಣನ್ ಕಾಪಾಡಿ. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂದ್ಮೇಲೆ ನಿಮಗೆ ಬೇಕಾಗಿರೋದು ಯಾವ ಉನ್ನತ ಮಟ್ಟ ಏನಾಗೋದಿಲ್ಲ, ಏನು ಆಗಲ್ಲ ಅಂದ್ರೆ ನಿಮ್ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಮೇಲಿನ ವಿರೋಧ ಪಕ್ಷದವರ ಮಾತುಗಳನ್ನು